ಸರ್ ನಮಸ್ಕಾರ, ನನ್ನ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು. ಸರ್ BCH ಸ್ಟಾರ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಖಂಡಿತವಾಗಿ ಸರ್, ನಮ್ಮ BCH 1965 ಇಂದ ಈ ಕಂಪನಿ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಈಗ 68 ವರ್ಷ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡಿರ್ಬೇಕು ಎಲ್ಲ ಫಾರ್ಮರ್ಸು ಮತ್ತು ಇದರಲ್ಲಿ ನಮ್ಮದು ಮ್ಯಾಕ್ಸಿಮಮ್ ಸಬ್ಮರ್ಸಿಬಲ್ ಪ್ಯಾನಲ್ ತುಂಬ ಪಾಪ್ಯುಲರಿಟಿ ಇದೆ ಮತ್ತು ಇಂಡಸ್ಟ್ರಿಯಲ್ ಸ್ಟಾರ್ಟರ್ಸ್ ಕೂಡ ಇದೆ. ಅದರಲ್ಲಿ ಏನಂದರೆ ಈಗ ಅಗ್ರಿಕಲ್ಚರ್ ಪರ್ಪಸಲ್ಲಿ ಮ್ಯಾಕ್ಸಿಮಮ್ ನಮ್ಮದು ಕಾಂಟ್ರಾಕ್ಟರ್ಗಳು ಮತ್ತು ರಿಲೇ ತುಂಬ ರಗ್ಗಡ್ ಇರೋದ್ರಿಂದ ಜನ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮದು BCH ಸ್ಟಾರ್ಟರ್ ಇದು ಮಾಡ್ತಾ ಇದ್ದಾರೆ. ಈಗ ನಾವು ರೀಸೆಂಟಾಗಿ ಇಷ್ಟೊತ್ತಿಗೆ ಲಾಂಚ್ ಮಾಡಿದ್ದೀವಿ ಒಂದು BK1 ಡಿವೈಡ್ ಸ್ಟಾರ್ಟರ್ಸ್ ಅಂತ ಹೇಳಿ. ಇದೆಲ್ಲ ಮೊದಲಿಗೆ ಏನಂದರೆ ವುಡ್ ಬೋರ್ಡಲ್ಲಿ ಫಿಕ್ಸ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ, ಈಗ ಅಂದರೆ ಜನ ಚೇಂಜ್ ಆಗ್ತಾ ಇದ್ದಂಗೆ ಎಲ್ಲ ಈಗ ಕಾಂಪ್ಯಾಕ್ಟ್ ಇದು ಬಂದು ಅಂದರೆ ಸಬ್ಮರ್ಸಿಬಲ್ ಇದರಲ್ಲಿ ವೋಲ್ಟ್ ಮೀಟ್ರು, ಆಮೀಟ್ರು, ಪ್ರಿವೆಂಟ್ರು, ಆಟೋ ಸ್ಟಾರ್ಟು, ಈಗ ಮೊಬೈಲ್ ಕಂಟ್ರೋಲ್ ಎಲ್ಲ ಇದಾಗಿದೆ. ಬಟ್ ಬೇಸಿಕ್ ಮಾಡೋದ್ರೆ ವುಡ್ ಬೋರ್ಡ್ಗೆ ಇದು ಫಿಕ್ಸ್ ಮಾಡಿಕೊಂಡ್ರೆ ಇದರಲ್ಲೂ ಕೂಡ ನಿಮಗೆ ಓವರ್ಲೋಡು, ಸಿಂಗಲ್ ಫೇಸ್ ಪ್ರೊಟೆಕ್ಷನ್ನು ಇದ್ದೇ ಇರುತ್ತೆ. ಓವರ್ಲೋಡ್ ಇದು ಇರ್ತದೆ. ಇದು ನಿಮಗೆ BK1 ಡಿವೈಲ್ ಅಂತ ಹೇಳಿ ಇದು ನಿಮಗೆ ನೋಡಿರ್ಬೋದು. ನಮ್ಮ ಬೆಂಗಳೂರು ರೂರಲ್ ಬಿಟ್ಟರೆ ಔಟ್ಸ್ಕರ್ಟ್ಸ್ ಎಲ್ಲ ವುಡ್ ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿಬಿಟ್ಟು ಇದು ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಸಪ್ರೇಟಾಗಿ ಒಂದು ಫ್ಯೂಸಸ್ ಹಾಕ್ತಾರೆ, ಇಲ್ಲ MCB ಹಾಕ್ತಾರೆ, ಒಂದು ಇಂಡಿಕೇಟಿಂಗ್ ಲ್ಯಾಂಪ್ಸ್ ಹಾಕ್ತಾರೆ. ಅದಾಗ್ಬಿಟ್ಟು ಇದು ಫಾರ್ಮರ್ಸ್ಗೆ ಇದೆ. ಬಟ್ ಕಾಸ್ಟ್ ವೈಸ್ ತುಂಬ ಕಡಿಮೆ ಆಗ್ತದೆ ಕಂಪೇರ್ ಟು ಸಬ್ಮರ್ಸಿಬಲ್ ಇದು ಮಾಡಿದಾಗ. ಹಾಗಾಗಿ ರೈತರಿಗೆ ತುಂಬ ಫೆಮಿಲಿಯರ್ ಆಗಿದೆ. ಬಟ್ ಇವನ್ ಕಳ್ತನ ಆ ಥರ ಇದ್ದಾದಾಗ ದೊಡ್ಡ ದೊಡ್ಡ ಪ್ಯಾನಲ್ಗಳಾದರೆ ಕಾಸ್ಟ್ ವೈಸ್ ನಿಮ್ಗೆ 10,000 15,000 ರೂಪಾಯಿ ಆ ಥರ ಆಗುತ್ತೆ. ಇದಾದ್ರೂ ಕೂಡ ಅಂದರೆ ಕಡಿಮೆ ರೇಟಲ್ಲಿ ಇದು ಕೂಡ ಎಲ್ಲ ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ. ಬಟ್ ನಮಗೇನಂದರೆ ಪರ್ಟಿಕ್ಯುಲರ್ ಆಗಿ ವೋಲ್ಟ್ ಮೀಟ್ರು, ಆಮೀಟ್ರ್ ಎಲ್ಲ ನೋಡ್ಬೇಕಾದ್ರೆ ಸಬ್ಮರ್ಸಿಬಲ್ ಪ್ಯಾನಲ್ಗೆ ಹೋಗ್ತೀರಿ. ಅದೇ ರೀತಿ ಇದು BK1 ಡಿವೈಲ್ ಅಂತ ನಾವು ಇದು ಕೂಡ ಲಾಂಚ್ ಮಾಡಿದ್ರೆ ಆಲ್ಮೋಸ್ಟ್ 1 ಇಯರ್ ಇದೆ. ಒಳ್ಳೆ ನಮಗೆ ಮಾರ್ಕೆಟಿಂಗ್ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಇದು ಬಂದು ನಿಮಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್ ಅಂತ ಹೇಳಿ. ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸು. ಇದು ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಅಂತೇಳಿ, ಅಂದರೆ ನಿಮಗೆ ಮೋರ್ ದೆನ್ ಅಪ್ ಟು 7.5 HP ಗಂಟ ಡಿವಲ್ ಸ್ಟಾರ್ಟರ್ಸ್ ಇದೆ. 700 HP ಮೇಲೆ ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್ ಅಂತ ಇದು ಮಾಡ್ತೀರಿ. ಇದು ಫಿಕ್ಸ್ ಮಾಡಿದಾಗ ಏನಾಗ್ತದೆ ಅಂದರೆ ಈಗ ಫಾರ್ಮರ್ಸ್ಗೆ ಏನಂದರೆ ಈಗ ಮೊದಲೆಲ್ಲ ವುಡ್ ಬೋರ್ಡ್ ಫಿಕ್ಸ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರು. ಇದು ಸೇಮ್ ಬೇಸಿಕ್ ಮಾಡಲ್ ಇದೆ. ವುಡ್ ಬೋರ್ಡ್ ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸಪ್ರೇಟು ಆಟೋ ಯೂನಿಟು, ಪ್ರಿವೆಂಟ್ರು ಆ ಥರ ಇದಿದೆ. ಈಗೇನಂದರೆ ಈಗ ನೀವು ನಾರ್ತ್ ಕರ್ನಾಟಕ ಎಲ್ಲ ಹೋದರೆ ಯಾರು ಸಬ್ಮರ್ಸಿಬಲ್ ಪ್ಯಾನಲ್ಸ್ ಹಾಕಲ್ಲ. ಅವ್ರ ಹೊಲ ಗದ್ದೆಗಳಿಗೆಲ್ಲ ಸೇಮ್ ಇದೇ ಥರ ಕಾನ್ಸೆಪ್ಟ್ ಇದೆ. ಇದು ಕೂಡ ನಿಮಗೆ ಓವರ್ಲೋಡ್ ರಿಲೇ ಪ್ರೊಟೆಕ್ಷನ್ ಇದೆ ಮತ್ತು ಒಳ್ಳೆ ರಗ್ಗಡ್ ಕಾಂಟ್ರಾಕ್ಟರ್ಸ್ ಇದೆ. ಕಾಸ್ಟ್ ವೈಸ್ ಕೂಡ ತುಂಬ ಚೀಪ್ ಆಗ್ತದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ರೈತರು ಇದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ವೋಲ್ಟ್ ಮೀಟ್ರ್, ಆಮೀಟ್ರ್ ಎಲ್ಲ ಅಂತ ಕಾಸ್ಟ್ ಡಿಫ್ರೆನ್ಸ್ ಇದಾಗುತ್ತೆ. ಹಾಗಾಗಿ ಈ BK1 ಸ್ಟಾರ್ಟರ್ಸ್ ಕೂಡ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ತುಂಬ ಬರ್ತಾ ಇದೆ ಕೂಡ. ನಾವು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಜನ ಇದನ್ನು ಸಹ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸರ್ ಈಗ ಎಲ್ಲ ಕಡೆಗೂ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಕೊಡ್ತಾ ಇದ್ದೀರಾ ಸರ್? ಖಂಡಿತ. ನಮ್ಮದು ಡಿಸ್ಟ್ರಿಕ್ಟ್ ವೈಸು ಡೀಲರ್ಸ್ ಇದ್ದಾರೆ. ಈಗ ನಮ್ಮ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಅಂತ ಬಂದಾಗ ಬೆಂಗಳೂರಲ್ಲಿ ನಿಮಗೆ 5 ಜನ ಡೀಲರ್ಸ್ ಇದ್ದಾರೆ. ಅಂದರೆ ಚಿಕ್ಕಪೇಟೆ ಇರ್ಬೋದು, SP ರೋಡಲ್ಲಿ ಇರ್ಬೋದು. ಮತ್ತು ಬೆಂಗಳೂರು ರೂರಲ್ ಅಂತ ಬಂದಾಗ ನಿಮಗೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೊಸಕೋಟೆ, KGF, ಗೌರಿಬಿದನೂರು ಈ ಎಲ್ಲ ಕಡೆ ನಮ್ಮದು ಡೀಲರ್ಸ್ ಇದೆ. ತುಮಕೂರು ನಮ್ಮಲ್ಲಿ ಡಿಸ್ಟ್ರಿಕ್ಟ್ ವೈಸು ಡೀಲರ್ಸ್ ಇದ್ದಾರೆ. ಹಂಗಾಗಿ ನೀವು ಎಲ್ಲಿ ಬೇಕೋ ನೀವು ತೊಗೊಬೋದು. ನಿಮಗೆ ನಿಯರೆಸ್ಟ್ ಡೀಲರ್ಸ್ ಇದೆ. ಮತ್ತು ಅದೇ ರೀತಿ ನಾವು ಒಂದು ಸೇಲ್ ಮಾಡಿದ್ಮೇಲೆ ಸರ್ವಿಸ್ ಸೆಂಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈಗ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ನಿಮಗೆ ಅಲ್ಲೇ ಒಂದು ಸರ್ವಿಸ್ ಸೆಂಟರ್ ಇದೆ. ದೊಡ್ಡಬಳ್ಳಾಪುರದಲ್ಲಿ ಸರ್ವಿಸ್ ಸೆಂಟರ್ ಇದೆ. ತುಮಕೂರಲ್ಲಿ ಸರ್ವಿಸ್ ಸೆಂಟರ್ ಇದೆ. ಗೌರಿಬಿದನೂರಲ್ಲಿದೆ. ಅಂದರೆ ನೀವೇನು ಬೆಂಗಳೂರಿಗೆ ನೇರವಾಗಿ ಬರೋಂಗಿಲ್ಲ. ಅಲ್ಲಿ ಕೂಡ ನಿಮ್ಮ ನಿಯರೆಸ್ಟ್ ಸರ್ವಿಸ್ ಸೆಂಟರ್ಗಳು ಕೂಡ ಹೋಗ್ಬೋದು. ನಿಯರೆಸ್ಟ್ ಸರ್ವಿಸ್ ಸೆಂಟ್ರಲ್ಲೇ ಚಾಲೂ ಮಾಡ್ತೀವಿ. ಹೌದೌದು. 1 ಇಯರ್ ವಾರಂಟಿ ಇರ್ತಾರೆ. ಅವ್ರು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾರೆ. ನಾವು ಅವ್ರ ಸರ್ವಿಸ್ ಸೆಂಟ್ರಿಗೆ ಪೇ ಮಾಡ್ತೀವಿ. ಸರ್ವಿಸ್ ಸೆಂಟ್ರಿಗೆ ಪೇ ಮಾಡ್ತೀರಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.